ಖಂಡಿತ ಬರ್ಕೊಂಡೀಗ ಮಸ್ಜಿದ್ ಉರ್ ರಹಮಾನ್ ಮತ್ತು ಮದ್ರಸಾ ಆಲಂಪಾಡಿಯು ಈದ್ ಉಲ್ ಫಿತ್ರ್ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ವಿಶೇಷವಾಗಿ ಆಚರಿಸಿತು. ಈದ್ ನಮಾಜ್ನ ನಂತರ ಇಮಾಮ್ ಅವರು ತಮ್ಮ ಖುತ್ಬಾದಲ್ಲಿ ಸಭಿಕರಿಗೆ 3 ಮುಖ್ಯ ವಿಷಯಗಳನ್ನು ತಿಳಿಸಿದರು. ಮೊದಲನೆಯದಾಗಿ ಮಕ್ಕಳ ಬಗ್ಗೆ ವಿಶೇಷ ಗಮನ ಕೊಡಬೇಕು ಎಂದು ಹೇಳಿದರು. ಪರೀಕ್ಷೆಯ ಸಮಯದಲ್ಲೂ ಹಾಗೂ ಪರೀಕ್ಷೆಯ ನಂತರದ ರಜೆ ವೇಳೆಯಲ್ಲೂ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಪಾಲಕರ ಜವಾಬ್ದಾರಿ ಎಂದು ಅವರು ಒತ್ತಿ ಹೇಳಿದರು. ಎರಡನೆಯದಾಗಿ ಬಂಧು ಬಳಗದವರೊಂದಿಗೆ ಸದಾ ಚೆನ್ನಾಗಿ ವರ್ತಿಸಬೇಕು, ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮೂರನೆಯದಾಗಿ ನಮ್ಮ ಜೀವನದಲ್ಲಿ ಉತ್ತಮ ಸ್ವಭಾವ ಮತ್ತು ಉತ್ತಮ ನಡೆನುಡಿಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು. ಕುರ್ಆನ್ನಲ್ಲಿ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ವ ಇನ್ನಕ ಲಅಲಾ ಖುಲ್ಕಿನ್ ಅಜೀಮ್ ಮತ್ತು ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ ಎಂದು ಹೇಳಲಾಗಿದೆ ಎಂಬುದನ್ನು ಕೂಡ ಅವರು ಸ್ಮರಿಸಿದರು. ಖುತ್ಬಾದ ಬಳಿಕ ರಂಜಾನ್ ತಿಂಗಳಲ್ಲಿ ಮಸ್ಜಿದ್ನಲ್ಲಿ ನಡೆದ ದುಆ ಕಂಠಪಾಠ ಸ್ಪರ್ಧೆಯ ವಿಜೇತರಿಗೆ 3 ಸುಂದರ ಸೈಕಲ್ಗಳನ್ನು ಬಹುಮಾನವಾಗಿ ಇಮಾಮ್ ಅವರು ನೀಡಿ ಗೌರವಿಸಿದರು. ಮೊಹಮ್ಮದ್ ರೈಸ್ ಮೊದಲ ಸ್ಥಾನ ಪಡೆದರೆ ಇಶಾಮ್ 2ನೇ ಸ್ಥಾನ ಮತ್ತು ಹುದಾ 3ನೇ ಸ್ಥಾನ ಪಡೆದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನಗಳನ್ನು ನೀಡಲಾಯಿತು. ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೆ ಉಪಹಾರ ಮತ್ತು ಗಿಫ್ಟ್ ಬಾಕ್ಸ್ಗಳನ್ನು ನೀಡಲಾಯಿತು.